ಗನ್ನುಗಳಲ್ಲ, ಬಾಂಬ್ಗಳಲ್ಲ, ನಮ್ಮ ಶಸ್ತ್ರ ಅಸ್ತ್ರಗಳು ಮೃದಂಗ, ಕರತಾಳ, ಭಗವಂತನ ನಾಮ. ಅನ್ನ ಹಾಕಿದವರಿಗೆ ಕತ್ತರಿಸೋದು ಅದು ಅವರ ಪ್ರಕೃತಿ. ಕಚ್ಚೋದು ಚೇಳಿನ ಒಂದು ಪ್ರಕೃತಿ, ಅದರ ರಕ್ಷಿಸೋದು ನನ್ನ ಪ್ರಕೃತಿ. ಅದು ತನ್ನ ಪ್ರಕೃತಿ ಬಿಟ್ಟಿಲ್ಲ ಅಂದರೆ ನಾನು ಯಾಕೆ ನನ್ನ ಪ್ರಕೃತಿ ಬಿಡಬೇಕು ಅಂತ. ಆತ್ಮರಕ್ಷಣೆಗೆ ನಾವು ಸನ್ನದ್ಧರೇ, ಆದರೆ ನಮ್ಮ ಸೇವೆ ನಿಲ್ಲೋದಿಲ್ಲ. ಅವರು ಹಾಗೆ ಐತಿ ನಡ್ಕೊಂಡ್ರೆ ಅದು ಅವರ ವಿಕೃತಿ ತೋರಿಸುತ್ತೆ. ಆದರೆ ನಮ್ಮ ಪ್ರಕೃತಿ ನಾವು ಏನು ತೋರಿಸ್ಬೇಕು ಅಂದರೆ ನಾವು ಸಂತರು ಅನ್ನೋದನ್ನೇ ತೋರಿಸ್ಬೇಕು. ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಇದೇನು ಮೊದಲಲ್ಲ, ಮೊದಲಿನಿಂದಲೂ ಈ ಥರ ದಾಳಿಗಳು ಆಗ್ತಾನೆ ಇದೆ. ಈಗ ಇಸ್ಕಾನ್ ಒಂದು ಭಯೋತ್ಪಾದನಾ ಸಂಸ್ಥೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಾಮಿಗಳು? ಈಗಾಗಲೇ ಹೇಳಿದಾಗೆ ಯಾರೇ ಬಂದು ನಮ್ಮ ದೇವಸ್ಥಾನಗಳನ್ನ ನೋಡ್ಬೋದು, ಅಲ್ಲಿ ಗನ್ನುಗಳಲ್ಲ, ಬಾಂಬ್ಗಳಲ್ಲ, ನಮ್ಮ ಶಸ್ತ್ರ ಅಸ್ತ್ರಗಳು ಮೃದಂಗ, ಕರತಾಳ, ಭಗವಂತನ ನಾಮ. ಆಮೇಲೆ ಅಲ್ಲಿ ಬಂದವರಿಗೆಲ್ಲ ಹೊಟ್ಟೆ ತುಂಬ ಊಟ ಕೊಡುವಂಥ ಅನ್ನ ಪ್ರಸಾದ ವಿತರಣೆ. ಇದು ನಮ್ಮ ಕೆಲಸ, ಇದು ನಮ್ಮ ಸೇವೆ, ಇದು ನಮ್ಮ ಕಾರ್ಯ. ಇಂಥ ಒಂದು ಸಂಸ್ಥೆಗೆ ತೀವ್ರವಾದಿ ಸಂಸ್ಥೆ, ಭಯೋತ್ಪಾದಕ ಸಂಸ್ಥೆ ಅಂತ ಹೇಳ್ತಿರೋರಿಗೆ ಅವರ ಮತಿಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದು ರಿಡಿಕ್ಯುಲಸ್, ಇದೊಂದು ಖಂಡನೀಯ ವಿಚಾರ. ಅಕ್ಷಯ ಪಾತ್ರೆ, ಭಗವಂತ ಕೃಷ್ಣನ ಒಂದು ಅಕ್ಷಯ ಪಾತ್ರೆಯಿಂದ ಇವತ್ತು ಹಸಿದ ಮಕ್ಕಳಿಗೆ 23 ಲಕ್ಷ ಮಕ್ಕಳಿಗೆ ಪ್ರತಿದಿನ ಊಟ ಹಾಕ್ತಾ ಇದ್ದೀವಿ. ನಾವು ಬರೀ ಅದೊಂದೇ ಮಾಡೋದಿಲ್ಲ, ಕಷ್ಟದಲ್ಲಿ ಸಿಲುಕಿರುವಂಥ ಪ್ರತಿಯೊಬ್ಬರಿಗೂ ಬೆನ್ನೆಲುಬಾಗಿ ಕೃಷ್ಣನ ಒಂದು ರಕ್ಷಣೆ ಇರುತ್ತೆ, ನಮ್ಮ ಭಕ್ತರ ರಕ್ಷಣೆ ಇರುತ್ತೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಬಂಧನಕ್ಕೊಳಗಾಗಿರುವಂಥ ಭಕ್ತರು ಯಾರಿದ್ದಾರೆ, ಹಿಂದೂಗಳು ಯಾರಿದ್ದಾರೆ, ಅವರು ಒಂಟಿಯಾಗಿಲ್ಲ, ಒಬ್ಬಂಟಿಯಾಗಿಲ್ಲ. ಪ್ರತಿಯೊಬ್ಬರಿಗೂ ಅವರು ನಮ್ಮ ಶರೀರದ ಭಾಗವೇ ಆಗಿರುವಂಥ ಒಂದು ನೋವು ನಾವು ಪಡ್ತಾ ಇದ್ದೀವಿ, ದುಃಖ ಪಡ್ತಾ ಇದ್ದೀವಿ, ಆತಂಕ ಪಡ್ತಾ ಇದ್ದೀವಿ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ದರಿಂದ ನಾವು ಅವ್ರ ಜೊತೆ ಇದ್ದೀವಿ. ಭಾರತ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡ್ತಿರೋದು, ಬಾಂಗ್ಲಾದೇಶದ ಸರ್ಕಾರಕ್ಕೆ ಈ ಮನವಿ ಮಾಡಬೇಕು. ಇಸ್ಕಾನ್ ತೀವ್ರವಾದಿ ಸಂಸ್ಥೆ ಅಲ್ಲ, ಇಸ್ಕಾನ್ ಶಾಂತಿಪ್ರಿಯ ಸಂಸ್ಥೆ, ಸೇವೆಗೆ ನಿಲ್ಲುವಂಥ ಸಂಸ್ಥೆ. ಬಾಂಗ್ಲಾದೇಶದಲ್ಲಿ ಜನ ಸಂಕಷ್ಟದಲ್ಲಿದ್ದಾಗ ಇಸ್ಕಾನ್ ಸಂಸ್ಥೆ ಕೂಡ ಅವರಿಗೆ ಊಟ ವಸತಿಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆ. ಅನ್ನ ಹಾಕಿದಂಥ ಕೈಯನ್ನೇ ಕತ್ತರಿಸುವಂಥ ಕೆಲಸ ಬಾಂಗ್ಲಾದೇಶ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನೋಡಿ, ಒಬ್ಬರ ಪ್ರಕೃತಿ ಏನಿದೆ ಅದರ ಪ್ರಕಾರ ಅವರು ನಡ್ಕೊತಾರೆ. ಈಗ ಅಲ್ಲಿನ ಅನ್ನ ಹಾಕಿದವರಿಗೆ ಕತ್ತರಿಸೋದು ಅದು ಅವರ ಪ್ರಕೃತಿ. ಸಂತರ ಪ್ರಕೃತಿ ಏನು ಅಂದರೆ, ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬರ ಸಂತರಿಗೆ ಒಂದು ಚೇಳು ಕಚ್ಚುತ್ತಾ ಇತ್ತಂತೆ. ಆ ಚೇಳು ಕಚ್ಚಿ ಹಿಡ್ಕೊಂಡ್ಬಿಟ್ಟಿದೆ. ಆ ಕಚ್ಚಿ ಹಿಡ್ಕೊಂಡಿರೋ ಇದರಿಂದ ಅದೇ ತಾನೇ ಆ ವಿಷಯದಿಂದ ತಾನೇ ಸಾಯ್ತಾ ಇದೆ. ಆ ಚೇಳನ್ನು ತೆಗೆದು ಸಂತ ಪಕ್ಕಕ್ಕೆ ಇಡ್ತಾರೆ. ಪಕ್ಕಕ್ಕೆ ಇಟ್ಟರೆ ಮತ್ತೆ ಅದೇ ಚೇಳು ಮತ್ತೆ ಪಕ್ಕಕ್ಕೆ ಟಚ್ ಮಾಡಿದ್ದು ಮುಟ್ಟಿದ್ದಕ್ಕೋಸ್ಕರ ಅದೇ ಮತ್ತೆ ಅದೇ ಕೈಯನ್ನು ಕಚ್ಚುತ್ತೆ ಅದು. ಆಗ ಯಾರೋ ಬಂದು ಹೇಳ್ತಾರೆ, ಏನಕ್ಕೆ ನೀವು ಚೇಳ ಹತ್ರ ಏನಕ್ಕೆ ಇದು ಮಾಡ್ತೀರಾ, ಬಿಟ್ಬಿಡಿ ಅದನ್ನು ಅಂತ ಹೇಳ್ತಾರೆ. ಕಚ್ಚೋದು ಚೇಳಿನ ಒಂದು ಪ್ರಕೃತಿ, ಅದರ ರಕ್ಷಿಸೋದು ನನ್ನ ಪ್ರಕೃತಿ. ಸಂತ ನಾನು ಯಾಕೆ ಬಿಡಬೇಕು, ಅದು ತನ್ನ ಪ್ರಕೃತಿ ಬಿಟ್ಟಿಲ್ಲ ಅಂದರೆ ನಾನು ಯಾಕೆ ನನ್ನ ಪ್ರಕೃತಿ ಬಿಡಬೇಕು ಅಂತ. ಆದ್ದರಿಂದ ಅವರು ಎಷ್ಟೇ ವಿಕೃತ ಮನಸ್ಥಿತಿ ತೋರಿಸಿದ್ರು, ನಮ್ಮ ಒಂದು ರೆಸ್ಪಾನ್ಸ್ ಏನಿರುತ್ತೆ, ನಾವು ಆತ್ಮರಕ್ಷಣೆಗೆ ನಾವು ಸನ್ನದ್ಧರೇ, ಆದರೆ ನಮ್ಮ ಸೇವೆ ನಿಲ್ಲೋದಿಲ್ಲ. ನಾವು ಎಲ್ಲರನ್ನು ಭಗವಂತನ ಅಂಶಗಳನ್ನಾಗೆ ನೋಡ್ತೀವಿ. ನಮ್ಮ ಸೇವೆ, ನಮ್ಮ ಭಕ್ತಿಗೆ ಯಾವುದೂ ಕುಂದು ಬರೋದಿಲ್ಲ. ಅವರು ಹಾಗೆ ಐತಿ ನಡ್ಕೊಂಡ್ರೆ ಅದು ಅವರ ವಿಕೃತಿ ತೋರಿಸುತ್ತೆ. ಆದರೆ ನಮ್ಮ ಪ್ರಕೃತಿ ನಾವು ಏನು ತೋರಿಸ್ಬೇಕು ಅಂದರೆ ನಾವು ಸಂತರು ಅನ್ನೋದನ್ನೇ ತೋರಿಸ್ಬೇಕು. ಹಿಂದೂಗಳನ್ನ ರಕ್ಷಿಸ್ತಾ ಇರೋ ಸಂಸ್ಥೆ ಇಸ್ಕಾನ್ ಇದನ್ನು ಹೊಸಕ ಹಾಕಿದ್ರೆ ಹಿಂದೂಗಳ ನಾಶ ಈಸಿ ಆಗುತ್ತೆ ಅನ್ನೋ ಉದ್ದೇಶ ಬಾಂಗ್ಲಾದೇಶದ ಮುಸ್ಲಿಮರಿಗಿರ್ಬೋದು ಅನ್ಸುತ್ತೆ. ಹೌದು, ಖಂಡಿತ. ಆದ್ದರಿಂದ ಈ ಭಾನುವಾರದಂದು ಇಸ್ಕಾನ್ ವರ್ಲ್ಡ್ ವೈಡ್ ಕಮ್ಯುನಿಕೇಷನ್ಸ್ ಅವರು ಎಲ್ಲರೂ ಒಗ್ಗಟ್ಟಾಗಿ ಪ್ರಪಂಚದಾದ್ಯಂತ ಎಲ್ಲೇ ಇಸ್ಕಾನ್ ದೇವಸ್ಥಾನ ಇದೆಯೋ ಎಲ್ಲ ಕಡೆ ಈ ಥರ ಒಂದು ಪ್ರತಿಭಟನೆ ಈ ಭಾನುವಾರ ನಡೆಯಿತು. ನಮ್ಮ ಇಸ್ಕಾನ್ ಬೆಂಗಳೂರಿನಲ್ಲೂ ನಮ್ಮ ಅಧ್ಯಕ್ಷರು ಮಧುಪಂಡಿತ್ ದಾಸರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ನಡೆಸಿದ್ದೀವಿ ದೇವಸ್ಥಾನದಲ್ಲೇ. ಹರಿನಾಮ್ ಸಂಕೀರ್ತನ್ ಫಾರ್ ಪೀಸ್ ಇನ್ ಬಾಂಗ್ಲಾದೇಶ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದು. ಇದು ಇಡೀ ಪ್ರಪಂಚದಲ್ಲೇ ಇಸ್ಕಾನ್ನಿಂದ ಮಾಡಿದ್ದೀವಿ. ಇದರಿಂದ ಒಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಒಂದು ಸಂದೇಶ ಮುಟ್ಟುತ್ತೆ. ಏನಂದರೆ, ಇಸ್ಕಾನ್ ಸಂಸ್ಥೆ ಬರೀ ಬಾಂಗ್ಲಾದೇಶದಲ್ಲಿ ಇರುವಂಥ 77 ಮಂದಿರಗಳ ಸೀಮಿತವಾಗಿಲ್ಲ. ಇಡೀ ಪ್ರಪಂಚದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು, ಕೃಷ್ಣ ಭಕ್ತರು ಇದ್ದಾರೆ. ಎಲ್ಲ ಧರ್ಮ, ಜಾತಿ, ಸಂಸ್ಕೃತಿಗಳಿಂದ ಭಗವದ್ಗೀತೆಯನ್ನು ಓದಿ ಕೃಷ್ಣನ ಭಕ್ತರಾಗಿರುವಂಥ ಭಕ್ತರಿದ್ದಾರೆ. ಅವರೆಲ್ಲರೂ ಒಳಗಡೆ ಬಾಂಗ್ಲಾದೇಶಕ್ಕೆ ಬಂದರೆ ನಿಮ್ಮ ಬಾಂಗ್ಲಾದೇಶದ ಜಾಗನೇ ಸಾಕೋಗೋದಿಲ್ಲ ಅನ್ನೋ ಒಂದು ಸಂದೇಶ ಮುಟ್ಟಿಸ್ತಾ ಇದ್ದೀವಿ ಇದರ ಮೂಲಕ.